ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಆಗೋದ್ರು. ಸರ್, ಎಂತ ಗುಡ್ ನ್ಯೂಸ್ ಹೇಳಿದ್ರಿ ಸರ್. ನನಗೆ ಈ ವಿಚಾರನೇ ಗೊತ್ತಿರಲಿಲ್ಲ. ಈಗ ಅವನ ಜಾಗಕ್ಕೆ ರಾಣಾ ಅಂತ ಒಬ್ಬ ಇನ್ಸ್ಪೆಕ್ಟ್ರು ಬರ್ತಾ ಇದ್ದಾನೆ. ಅವನು ಡ್ಯೂಟಿ ಮಾಡಿರೋದು ಕಮ್ಮಿ, ಟ್ರಾನ್ಸ್ಫರ್ ಆಗಿರೋದೇ ಜಾಸ್ತಿ. ಅವನು ತುಂಬಾ ಸ್ಟ್ರಿಕ್ಟ್ ಆಫೀಸರು, ಕೆಲಸದಲ್ಲ ರಾಜಕೀಯದಲ್ಲಿರೋರ್ಗೆ ತುಂಬಾ ಬೇಕಾದವನು. ಅದಕ್ಕೆ ಇರೋ ಬರೋ ರಾಜಕೀಯ ವ್ಯಕ್ತಿಗಳೆಲ್ಲ ಇವನ್ನ ಕರೆಸಿ ಕೆಲಸಕ್ಕೆ ಉಪಯೋಗಿಸ್ಕೋತಾರೆ. ಅದಕ್ಕೆ ನಮಗ ಅನುಕೂಲ ಆಗ್ಲಿ ಅಂತ ಮುನೇಂದ್ರ ಇಲ್ಲಿಗೆ ಅವನ್ನ ಟ್ರಾನ್ಸ್ಫರ್ ಮಾಡಿಸಿದ್ದಾನೆ. ಆದ್ರೂ ಮಗ, ಈ ಬೀಡಿ ಹೊಡೆಯೋದ್ರಲ್ಲಿರೋ ಸುಖ ಯಾವ್ದ್ರಲ್ಲೂ ಸಿಕ್ಕಲ್ಲ. ಇದೆಲ್ಲ ಸುಖ. ಎದುರುಗಡೆ ರೋಡಲ್ಲಿ ಒಂದು ಮನೆ ಇದೆಯಲ್ಲ, ಆ ಮನೇಲಿ ಒಂದು ಆಂಟಿ ಇದ್ದಾಳೆ, ಏನ್ ಸಕ್ಕದಾಗೋಳ ಗೊತ್ತಾ. ಆದ್ರೂ ಮಗ, ನೀನ್ ರಸಿಕ ಕಣೋ. ಆಂಟಿ ಹೆಂಗೆ? ಹೇಯ್, ರಾಣಾ ಬಾಸ್ ಮುಂದೇನ ಬೀಡಿ ಸೇರ್ತಾ ಇದ್ದೀರಾ? ಸರ್ ಗೊತ್ತಾಗಿಲ್ಲ ಸರ್, ಎಸ್ಬಿಡ್ತೀನಿ ಸರ್. ನಾನ್ ಬಂದಿದ್ದೆ ಗೊತ್ತಾಗ್ಲಿಲ್ವಾ? ಇಲ್ಲ ಸರ್. ಯಾಕೆ ಹೇಳು? ಸೌಂಡ್ ಆಗಿಲ್ಲ. ಈಗ ಸೌಂಡ್ ಆಯ್ತಲ್ಲ. ಕೊಡ ಇಲ್ಲೇ ಕೊಡೋ. ನೀನು ಸೇದಿರೋ ಬೀಡಿನ ಈ ರಾಣಾ ಬಾಸ್ ಸೇದ್ಬೇಕಾ? ಲೇ ಕೊಡೋ ಕೊಡೋ ಕೊಡೋ. ಹೆಂಗೆ? ಯಾರು ಶೇಕ್ ಮನುಷ್ಯ? ನಮಸ್ಕಾರ ಕಾಳಿಂಗರಾಯರವ್ರಿಗೆ, ರಘುವೀರವ್ರಿಗೆ ನಮಸ್ಕಾರ. ಅರೆ, ನಮ್ಮ ಪರಿಚಯ ನಿಮಗಿದೆಯಾ? ಮುನೀಂದ್ರ ಅವರು ನಿಮ್ಮಿಬ್ರು ಫೋಟೋ ಕಳಿಸಿ ಎಲ್ಲ ವಿಷಯನೂ ನನಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ನೀವು ಏನು ಹೇಳ್ತೀರೋ ಅದನ್ನ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಆಯ್ತಾಯ್ತು. ಸುರಭಿ ಕೇಸ್ ಬಗ್ಗೆ ನಿನಗೆಲ್ಲ ಗೊತ್ತಿರ್ಬೇಕಲ್ಲ? ಕಾಳಿ ಬೆಟ್ಟದ ಗಲಾಟೆ ಚೆನ್ನಾಗಿ ಗೊತ್ತು ಬಿಡಿ. ನೀನು ಆ ಕೇಸ್ನ ದಾರಿ ತಪ್ಪಿಸ್ಬೇಕು. ಆ ಸೂರ್ಯನಿಗೆ ಪೊಲೀಸ್ ಸ್ಟೇಷನ್ ಅಂತಂದ್ರೆ ವಾಕರಿಕೆ ಬಂದ್ಬಿಡ್ಬೇಕು. ಅವನಿಗೆ ಜೀವನನೇ ಜಿಗುಪ್ಸೆ ಆಗ್ಬಿಡ್ಬೇಕು. ಕಾಳಿಂಗರಾಯರೇ, ಈಗಾಗಲೇ ಅವನು ಅವ್ರ ಮಾವನ ಜೊತೆ ಸ್ಟೇಷನ್ಗೆ ಬಂದು ಕೂತಿದ್ದಾನೆ. ಅವನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ದೀನಿ. ಆ ತಿರುಪತಿ ದೇವ್ರ ದರ್ಶನ 3 ಗಂಟೆಲಿ ಆಗ್ಬಿಡುತ್ತೆ. ಆದ್ರೆ ನಾನು ಅವ್ರನ್ನ ಅರ್ಧ ದಿವಸ ಕಾಯಿಸ್ತೀನಿ. ಅವನಿಗೆ ಅಷ್ಟು ಸಾಲದು. ಮತ್ತೆ ಬಿಡೆ, ಇವತ್ತು ಸ್ಟೇಷನ್ಗೆ ಹೋಗಲ್ಲ. ಇಲ್ಲ, ಇವತ್ತು ನಿಮ್ಮ ಹುಡುಗರ ಜೊತೆ ಸೇರ್ಕೊಂಡು ಚೆನ್ನಾಗಿ ಕುಡಿದು ಇಸ್ಪೀಟ್ ಆಡ್ಕೊಂಡು ಇಲ್ಲೇ ಟೈಮ್ ಪಾಸ್ ಮಾಡ್ಬಿಡ್ತೀನಿ. ನೋ 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 ನೋ, ಹಾಗೇನಾದ್ರೂ ಮಾಡ್ಬಿಟ್ಟಿರಾ? ಆ ಸೂರ್ಯನ್ಗೆ ಉಸಿರಾಡೋದಕ್ಕೂ ಟೈಮ್ ಕೊಡಬೇಕು. ನಾವೇ ಟೈಮ್ ನೋಡ್ಕೊಂಡು ಉಸಿರುಗಟ್ಟಿಸ್ಬೇಕು.
ಓ, ಅವನು ನನಗೆ ಬರೀ ಅವಮಾನ ಮಾಡಿಲ್ಲ, ನನ್ನ ಮೇಲೇನೆ ಕೈ ಮಾಡಿದ್ದಾನೆ. ಊರ್ನವ್ರ ಮುಂದೆ ನನಗೆ ಜಾಡ್ಸು ಒದ್ದಿದ್ದಾನೆ. ಡೋಂಟ್ ವರಿ ರಘುವೀರ್, ಪ್ರತಿಯೊಂದು ಲೆಕ್ಕಾಚಾರನು ನಾನ್ ಚುಪ್ತ ಮಾಡ್ತೀನಿ. ರಾಂಪುರದಲ್ಲಿ ಕಾಳಿಂಗರಾಯರು ರಾವಣ ಆದ್ರೆ ಈ ರಾಣ ಅವನು ಪಾಲಿಗೆ ರಾಕ್ಷಸ ಆಗ್ತಾನೆ. ನಾನು ಯಾವುದನ್ನು ಹೇಳಿ ಮಾಡಲ್ಲ, ಆದ್ರೆ ನನ್ನಿಂದ ಅನುಭವಿಸ್ತೋರು ಎಲ್ಲೂ ಬಾಯಿ ಬಿಟ್ಟು ಹೇಳೋಕೆ ಆಗಲ್ಲ. ಹಾಗೆ ಹಾಗೆ ಟಾರ್ಚರ್ ಕೊಡ್ತೀನಿ. ಈಗ ಸದ್ಯಕ್ಕೆ ನಿನ್ನಿಂದ ಒಂದು ಕೆಲಸ ಆಗ್ಬೇಕು. ನೀನು ಈ ಕೇಸ್ನ ಸುಮ್ಮನೆ ಇನ್ವೆಸ್ಟಿಗೇಟ್ ಮಾಡಬಾರ್ದು. ಇದಕ್ಕೆ ನೀನೇ ಒಂದು ಟ್ವಿಸ್ಟ್ ಕೊಡಬೇಕು. ಇದರಿಂದಾಗಿ ಅವರಾಗವರೇ ಅವರು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋಬೇಕು. ಅದಕ್ಕೆ ನೀನೇನ್ ಮಾಡ್ತೀಯ ಗೊತ್ತಾ? ಹೇಳಿ ಕಾಳಿಂಗರಾಯರೇ. ಇಷ್ಟು ಮಾಡು, ಆಯ್ತಾ? ಪರವಾಗಿಲ್ಲ ಸರ್, ಅವನ್ನ ಗೋಳಾಡ್ಸೋದಿಕ್ಕೆ ಒಳ್ಳೆ ಪ್ಲಾನ್ನೇ ಮಾಡಿದ್ದೀರಾ. ಆ ಶನಿಮಾತ್ಮ ಬೆನ್ನೆ ಎರಿದ್ರೆ 7 ವರ್ಷಕ್ಕೆ ಬೆನ್ನು ಬಿಟ್ಬಿಡ್ತಾನೆ. ಆದ್ರೆ ಈ ರಾಣ ಬೆನ್ನಿಗೆ ಏರಿದ್ರೆ ಲೈಫ್ ಲಾಂಗ್ ಬೆನ್ನು ಬಿಡೋ ಸಾಧ್ಯತೆನೇ ಇಲ್ಲ. ಒಳ್ಳೆ ಉಪಾಯನೇ ಮಾಡಿದಿರ ಕಾಳಿಂಗರಾಯರೇ. ಗರುಡ, ರಣ, ಇದು ನಮ್ಮ ಕಡೆಯಿಂದ ನಿನಗೆ ಕಾಣಿಕೆ. ಕ್ಯಾಚ್. ಸೂಪರ್. ನಾನಿನ್ ಬರ್ಲ ಸರ್, ನಿಮ್ ಕೆಲ್ಸ ಇನ್ಮೇಲೆ ಆಗ್ಬಿಡುತ್ತೆ.